ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿ ಚಿಕ್ಕಬಳ್ಳಾಪುರ ಮುಖಂಡರಿಗೆ ಕರೆ ಕೊಟ್ಟ ಮಾಜಿ ಸಿಎಂ ಕುಮಾರಸ್ವಾಮಿ. ರಕ್ಷಾರಾಮಯ್ಯಗೆ ಬಹುತೇಕ ಟಿಕೆಟ್ ಕನ್ಫರ್ಮ್. ಮುಖಂಡರು ಪಕ್ಷದ ಪ್ರಮುಖರಿಗೆ ಭರ್ಜರಿ ಬಾಡೂಟ, ಸಾವಿರಾರು ಕಾರ್ಯಕರ್ತರು ಭಾಗಿ. ಇಷ್ಟಾರ್ಥ ಈಡೇರಿಸುವ ಭದ್ರಕಾಳಿ ದೇವಸ್ಥಾನ. ಅಮಾವಾಸ್ಯೆ ವಿಶೇಷ ಪೂಜೆಗೆ ಹಿಂದೂ ಮುಸ್ಲಿಂ ಭೇದ ಭಾವವಿಲ್ಲದೆ ಆಗಮಿಸುವ ಭಕ್ತರು. 600 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೊಸಕೋಟೆಯಲ್ಲಿ ಸಿಎಂ ಚಾಲನೆ. ಮುಂದಿನ ವರ್ಷ 4.25 ಲಕ್ಷ ಕೋಟಿ ಬಜೆಟ್ ಮಂಡಿಸುವುದಾಗಿ ಘೋಷಣೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಬಿಜೆಪಿ ಜೊತೆ ಸೇರಿ ಕೆಲಸ ಮಾಡುವಂತೆ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ವರಿಷ್ಠ ಕುಮಾರಸ್ವಾಮಿ ಮುಖಂಡರಿಗೆ ಕರೆ ನೀಡಿದ್ದು, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ತಾವು ಬನ್ನಿ ಎಂಬ ಮುಖಂಡರ ಒತ್ತಾಯವನ್ನು ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ತಿರಸ್ಕರಿಸಿದ್ದಾರೆ. ಬೆಂಗಳೂರಿನ ಜೆಪಿ ನಗರದ ತಮ್ಮ ನಿವಾಸದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ಮುಖಂಡರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿದ ಎಚ್.ಡಿ. ಕುಮಾರಸ್ವಾಮಿ ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ಮುಖಂಡರಿಗೆ ಮನವರಿಕೆ ಮಾಡಿಕೊಟ್ಟ ಅವರು, ಮೈತ್ರಿ ಧರ್ಮಕ್ಕೆ ಕಟ್ಟು ಬಿದ್ದು ಎಲ್ಲರೂ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು. ಯಾರೇ ಅಭ್ಯರ್ಥಿಯಾದರೂ ಅವರು ಎನ್ಡಿಎ ಅಭ್ಯರ್ಥಿಯಾಗಿರುತ್ತಾರೆ. ಅವರ ಗೆಲುವಿನ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕೆಂದು ನೇರ ಮಾತುಗಳಲ್ಲಿ ಮುಖಂಡರಿಗೆ ತಿಳಿಸಿದರು. ಇದೇ ವೇಳೆ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯ ಸಾಧಕ ಬಾಧಕ ಬಗ್ಗೆಯೂ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಚಿಂತಾಮಣಿ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ, ಯುವ ಜನತಾದಳ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಶಾಸಕ ಇ. ಕೃಷ್ಣಪ್ಪ, ಎಚ್.ಎಂ. ರಮೇಶ್ ಗೌಡ, ಡಾ. ಶ್ರೀನಿವಾಸ ಮೂರ್ತಿ, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಮುನೇಗೌಡ, ಬಾಗೇಪಲ್ಲಿ ಡಿಜೆ ನಾಗರಾಜ್ ರೆಡ್ಡಿ ಮುಂತಾದವರು ಭಾಗಿಯಾಗಿದ್ದರು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರಿಗೆ ಬಹುತೇಕ ಟಿಕೆಟ್ ಸಿಗುವುದು ಕನ್ಫರ್ಮ್ ಆಗಿದೆ ಎನ್ನಲಾಗಿದ್ದು, ಇಂದು ಯಲಹಂಕದಲ್ಲಿ ಕಾರ್ಯಕರ್ತರಿಗೆ ಏರ್ಪಡಿಸಿದ್ದ ಔತಣಕೂಟದಲ್ಲಿ ಸಾವಿರಾರು ಜನ ಮುಖಂಡರು, ಪಕ್ಷದ ಪ್ರಮುಖರು ಭಾಗವಹಿಸಿ ಔತಣಕೂಟಕ್ಕೆ ಮೆರುಗು ನೀಡಿದ್ದು, ಈ ವಿದ್ಯಮಾನಗಳನ್ನು ಗಮನಿಸಿದ್ರೆ ರಕ್ಷಾರಾಮಯ್ಯನವರೇ ಮುಂದಿನ ಲೋಕಸಭಾ ಅಭ್ಯರ್ಥಿ ಎಂದು ಸ್ಪಷ್ಟವಾಗಿ ಕೇಳಿಬರುತ್ತಿದೆ. ಯಲಹಂಕ ಭಾಗದ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಗಾಗಿ ಸ್ನೇಹ ಸಮ್ಮಿಲನ ಔತಣಕೂಟವನ್ನು ಯಲಹಂಕದ ಸಂಭ್ರಮ್ ರೋಸ್ಟ್ ರೆಸಾರ್ಟ್ನಲ್ಲಿ ಏರ್ಪಡಿಸಿದ್ದು, ಸುಮಾರು 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಔತಣಕೂಟದಲ್ಲಿ ಭಾಗವಹಿಸಿ ಭರ್ಜರಿ ಬಾಡೂಟ ಸವಿದರು. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗೆ ಒತ್ತು ನೀಡಿರುವ ರಕ್ಷಾರಾಮಯ್ಯ ಈ ಭಾಗದಲ್ಲಿ ಏರ್ಪಡಿಸಿರುವ ಔತಣಕೂಟ ವಿಶೇಷವಾಗಿ ಗಮನ ಸೆಳೆದಿದ್ದು, ಲೋಕಸಭಾ ಕ್ಷೇತ್ರದ ಕೆಲವು ಪ್ರಮುಖ ಮುಖಂಡರು ಸಹ ಭಾಗವಹಿಸಿದ್ದಾರೆ ಎನ್ನಲಾಗಿದೆ. ಯಲಹಂಕಗೂ ಮತ್ತೆ ನಮ್ಮ ಕುಟುಂಬದವ್ರಿಗೂ ಬಹಳ ಹಳೆಯದೊಂದು ಸಂಬಂಧ ಇದೆ. ಬಹಳಷ್ಟು ವರ್ಷಗಳಿಂದ ಯಲಹಂಕ ಈ ಕ್ಷೇತ್ರದಲ್ಲಿ ನಮ್ಮ ನೆಂಟರು, ನಮ್ಮ ಫ್ಯಾಮಿಲಿಯವರು, ನಮ್ಮ ಸ್ನೇಹಿತರು ಬಹಳಷ್ಟು ಜನ ಇದ್ದಾರೆ. ತುಂಬ ದಿನ ಆದಮೇಲೆ ಒಂದು ಗೆಟ್ ಟುಗೆದರ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಬಂತು. ನಮ್ಮ ಸ್ಥಳೀಯ ನಾಯಕರು, ಸ್ಥಳೀಯ ಸ್ನೇಹಿತರು ಎಲ್ಲ, ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಇವತ್ತು ಒಂದು ಗೆಟ್ ಟುಗೆದರ್ ಮಾಡಿದ್ದೀವಿ. ಯಲಹಂಕ ಕ್ಷೇತ್ರದಲ್ಲಿ ಮೊದಲನೆಯ ಒಂದು ಕಾರ್ಯಕ್ರಮ ನಮ್ಮ ಈ ಒಂದು ಭಾಗದಲ್ಲಿ ಒಂದು ಗೆಟ್ ಟುಗೆದರ್ ಥರ ಮಾಡ್ಕೊಂಡಾಗ ಒಂದು ಯೂನಿಟಿ ಥರ ಬರುತ್ತೆ ಎಲ್ಲರಿಗೂ. ಆವಾಗ ಒಂದು ಬಹಳಷ್ಟು ದಿನಗಳಿಂದ ಎಲೆಕ್ಷನ್ ಆದಮೇಲೆ ಒಂದು ಸೇರ್ಪಡೆ ಯಾರೂ ಮಾಡಿರಲಿಲ್ಲ. ಅದಕ್ಕೆ ಒಂದು ಫ್ರೆಂಡ್ಲಿ ಗೆಟ್ ಟುಗೆದರ್ ಥರ ಮಾಡಿ ಎಲ್ಲರನ್ನೂ ಭೇಟಿ ಗಿಡಿ ಮಾಡಿಕೊಂಡು ಊಟ ಚೆನ್ನಾಗಿದೆ ಅಂತ ಮಾಡಕ್ಕೆ ಬಂದ್ವಿ. ಗುರುವಾರದ ವೇಳೆಗೆ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಟಿಕೆಟ್ ಘೋಷಣೆಯಾಗಲಿದೆ ಎಂಬ ಮಾತು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೇಳಿ ಬರುತ್ತಿದ್ದು, ರಕ್ಷಾರಾಮಯ್ಯ ಅವರು ಈಗಾಗಲೇ ಎಲ್ಲಾ ಕಡೆ ಕಾರ್ಯಕರ್ತರನ್ನ ಸಂಘಟಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. ಔತಣಕೂಟ ಸಂದರ್ಭದಲ್ಲಿ ರಕ್ಷಾರಾಮಯ್ಯ, ವಿಧಾನ ಪರಿಷತ್ ಸದಸ್ಯ ಎಂಆರ್ ಸೀತಾರಾಮ್ ಸೇರಿದಂತೆ ಪ್ರಮುಖ ಮುಖಂಡರು ಭಾಗವಹಿಸಿದರು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಐವಾರಹಳ್ಳಿಯಲ್ಲಿ ನೆಲೆಸಿರುವ ಶಕ್ತಿ ದೇವತೆಗೆ ಪ್ರತಿ ಅಮಾವಾಸ್ಯೆ ನಡೆಯುವ ವಿಶೇಷ ಪೂಜೆಗೆ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಾದ
ಆಂಧ್ರ, ತಮಿಳುನಾಡಿನಿಂದ ಭಕ್ತಾದಿಗಳು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ವಿಶೇಷವಾಗಿ ಹಿಂದೂ ಮುಸ್ಲಿಂ ಭೇದ ಭಾವವಿಲ್ಲದೆ ಮುಸ್ಲಿಂ ಸಮುದಾಯದವರು ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗುವುದು ಇಲ್ಲಿನ ವಿಶೇಷ ಹಾಗೂ ವಿಸ್ಮಯ. ಕೆಜಿಎಫ್ ತಾಲೂಕಿನ ಐವಾರಹಳ್ಳಿ ಮಜುರ ಗಂಗಾಪುರ ಗ್ರಾಮದ ದೇವಾಲಯದ ಆವರಣದಲ್ಲಿ ವಿಶೇಷವಾಗಿ ರಾಜ್ಯದಲ್ಲೇ ಮೊದಲ ಬಾರಿಗೆ 108 ಅಡಿಗಳ ಬೇತಾಳ್ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಕಳೆದ 2 ವರ್ಷಗಳ ಹಿಂದೆ ನಿರ್ಮಾಣವಾದ ದೇವಾಲಯವು ಹಲವು ವಿಶಿಷ್ಟ ಹಾಗೂ ವಿಸ್ಮಯಗಳಿಗೆ ಹೆಸರುವಾಸಿಯಾಗಿದೆ. ಪ್ರತಿ ಶುಕ್ರವಾರದಂದು ನಡೆಯುವ ವಿಶೇಷ ಪೂಜೆ ಅಭಿಷೇಕದಲ್ಲಿ ಭಕ್ತಾದಿಗಳು ಭಾಗಿಯಾಗಿ ತಮ್ಮಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ದೇವಾಲಯಕ್ಕೆ ಆಗಮಿಸುವವರಿಗೆ ಕೆಲವೇ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತದೆ ಎನ್ನಲಾಗಿದೆ. ಅಂದಮೇಲೆ ನಾನು ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. 13 ವರ್ಷ ಆಗಿತ್ತು ನಾನು ಹೋಗ್ಬಿಟ್ಟು. 13 ವರ್ಷ ಆದಮೇಲೆ ಇಲ್ಲಿ ಬಂದಮೇಲೆ ನಾನು ಮನೆ ಕಟ್ಟಿ ಎಲ್ಲ ಇದು ಮಾಡಿಕೊಂಡು ಇಲ್ಲೇ ನಾನು ಕರೆಕ್ಟಾಗಿ ಇವಾಗ ಕರೆಕ್ಟಾಗಿ ಬಂದು ವಾರಕ್ಕೆ 15 ದಿನಕ್ಕೆ ಒಂದ್ಸಲ ಬಂದು ಹೋಗ್ತಾಯಿದ್ದೀನಿ. ರುದ್ರ ಭದ್ರಕಾಳಿ ದೇವಿ ತಿಂಗಳಿಗೊಮ್ಮೆ ಬರುವ ಅಮಾವಾಸ್ಯೆಗೆ ವಿಶಿಷ್ಟವಾದ ರೀತಿಯಲ್ಲಿ ಪೂಜೆಗಳು ಈ ದೇವಸ್ಥಾನದಲ್ಲಿ ನಡೆಯುವುದರಿಂದ ರಾಜ್ಯ ಸೇರಿದಂತೆ ಆಂಧ್ರ, ತಮಿಳುನಾಡು ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸಿ ದೇವಿಯ ವಿಶೇಷ ಪೂಜೆಯಲ್ಲಿ ಭಾಗಿಯಾಗುತ್ತಾರೆ. ವಿಶೇಷವಾಗಿ ಅಮಾವಾಸ್ಯೆಗೆ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮಾಂಸದ ಊಟ ನೀಡುವುದು ಮತ್ತೊಂದು ವಿಶೇಷ. ದೇವಾಲಯವನ್ನು ಅಘೋರಿ ಚಂದ್ರನಾಥ್, ಅಘೋರಿ ತವಮಣಿ ನಿರ್ಮಾಣ ಮಾಡಿದ್ದು ಕಳೆದ 12 ವರ್ಷಗಳಿಂದ ಭದ್ರಕಾಳಿಯ ಆರಾಧಕರಾಗಿದ್ದು ದೈವಿ ಶಕ್ತಿ ಹಾಗೂ ಅಮೋಘ ಅನುಭವವನ್ನು ಪಡೆದುಕೊಂಡಿದ್ದು ವನ ಗಿಡ ಮೂಲಿಕೆಗಳಿಂದ ಔಷಧಿಗಳನ್ನು ತಯಾರಿಸುವ ಅನುಭವವನ್ನು ಸಹ ಹೊಂದಿದ್ದಾರೆ. ಕುಡಿತಕ್ಕೆ ದಾಸ್ಯರಾಗಿರುವವರಿಗೆ ಇಲ್ಲಿ ಶಾಶ್ವತ ಪರಿಹಾರ ಸಿಗಲಿದೆ. ರಾಜ್ಯದಲ್ಲೇ ಮೊದಲ ಬಾರಿಗೆ 108 ಅಡಿಗಳ ಬೇತಾಳ ವಿಗ್ರಹವನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದ್ದು, ಒಮ್ಮೆಯಾದರೂ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ದೈವಿ ಅನುಭವವನ್ನು ಅನುಭವಿಸಲು ಭಕ್ತಾದಿಗಳು ಆಗಮಿಸಲಿ ಎನ್ನುವುದು ದೇವಾಲಯದ ಮನವಿ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈ ನ್ಯೂಸ್ ಟಿವಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮ ಸೋಮವಾರ ಸಂಜೆ 6 ರಿಂದ 7 ಗಂಟೆವರೆಗೆ. ಕರೆ ಮಾಡಿ ವೈದ್ಯರೊಂದಿಗೆ ಮಾತನಾಡಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಮುಖ್ಯಸ್ಥರಾದ ಡಾಕ್ಟರ್ ಮಂಜುಳಾ ದೇವಿರವರೊಂದಿಗೆ ಸಂವಾದ. ಜಿಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಿಂದ ಸಿಗುವಂತಹ ಸೌಲಭ್ಯಗಳು, ಆಸ್ಪತ್ರೆಯಲ್ಲಿರುವಂತಹ ವೈದ್ಯಕೀಯ ವ್ಯವಸ್ಥೆ, ನವಜಾತ ಶಿಶು ಆರೈಕೆ ವಿಭಾಗ, ತುರ್ತು ಹೆರಿಗೆ ವಿಭಾಗ ಹಾಗೂ ತಾಯಿ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಅನೇಕ ಸವಲತ್ತುಗಳನ್ನು ಕಲ್ಪಿಸಿದ್ದು, ಈ ಕುರಿತು ಪ್ರಸೂತಿ ತಜ್ಞರು ಆಗಿರುವಂತಹ ಡಾಕ್ಟರ್ ಮಂಜುಳಾ ದೇವಿರವರು ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕರೆ ಮಾಡಿ ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆ ಹಂಚಿಕೊಳ್ಳಿ. ಮೊಬೈಲ್ ನಂಬರ್ 8732233402. ಉತ್ತಮ ಪರಿಸರದಲ್ಲಿ, ಪ್ರಶಾಂತವಾದ ಸ್ಥಳದಲ್ಲಿ ಸುಸಜ್ಜಿತ ವಾಸೋಪಯೋಗಿ ಬಡಾವಣೆ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ 14ರ ಕಂದವಾರ ಬಳಿ ಪ್ರತಿಷ್ಠಿತ ಮಾರ್ಕ್ ವೆಸ್ಟಾ ಸಂಸ್ಥೆ ನಿರ್ಮಿಸಿದ್ದು, ನಗರ ಯೋಜನೆ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟಿರುವ 2ನೇ ಹಂತದ ನಿವೇಶನಗಳು ಮಾರಾಟಕ್ಕೆ ಲಭ್ಯವಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಖರೀದಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ.
ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಬನ್ನಿ. ಬರ್ತೀರಾ ತಾನೇ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಹೊಸಕೋಟೆ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಸಾಕಷ್ಟು ಅನುದಾನವನ್ನು ಒದಗಿಸಿದ್ದು, ಇಂದು 600 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇನೆ. ವಿರೋಧ ಪಕ್ಷಗಳು ಗ್ಯಾರಂಟಿ ಯೋಜನೆಯಿಂದ ಖಜಾನೆ ಖಾಲಿಯಾಗಿದೆ ಅಂತಾರೆ. ಅವರು ಸುಳ್ಳು ಹೇಳುತ್ತಿದ್ದಾರೆ ಎನ್ನುವುದಕ್ಕೆ ಇಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳೇ ಸಾಕ್ಷಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ನಿಮಗಾಗಿ ಆಸನದ ವ್ಯವಸ್ಥೆ ಆಗಿದೆ, ತಾವೆಲ್ಲರೂ ಬಂದು ಕೂತ್ಕೊಳ್ಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರಧಾನಿ ಅವರೇ 5 ಗ್ಯಾರಂಟಿ ಯೋಜನೆ ಜಾರಿ ಮಾಡಲು ಸಾಧ್ಯ ಇಲ್ಲ, ರಾಜ್ಯ ದಿವಾಳಿ ಆಗುತ್ತೆ ಎಂದಿದ್ರು. ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ 36,000 ಕೋಟಿ ನೀಡಿದ್ದೇವೆ. ಖಜಾನೆ ಖಾಲಿಯಾಗಿಲ್ಲ. 1,20,000 ಕೋಟಿಯನ್ನು ಯೋಜನೆಗೆ ಮೀಸಲಿಟ್ಟಿದ್ದೇವೆ. ಮುಂದಿನ ವರ್ಷಕ್ಕೆ 4.25 ಲಕ್ಷ ಕೋಟಿ ಬಜೆಟ್ ಮಂಡಿಸುತ್ತೇವೆ. ಮಧ್ಯವರ್ತಿಗಳ ಕಾಟ ಇಲ್ಲದೆ ಜನರಿಗೆ ನೇರವಾಗಿ ಅವರ ಖಾತೆಗೆ ಹಣ ಸೇರುತ್ತಿದೆ. ಸಮಾಜ ನಿರ್ಮಾಣವಾಗಲು ರೈತರು, ಬಡವರು, ಮಹಿಳೆಯರಿಗೆ ಶಕ್ತಿ ತುಂಬಿದೆ. ಶರತ್ ಬಚ್ಚೇಗೌಡ ಒಬ್ಬ ಕ್ರಿಯಾಶೀಲ ಶಾಸಕ ಎಂದು ಅಭಿನಂದಿಸಿದರು. ಎಲ್ಲರ ಜನಪ್ರಿಯ ಶಾಸಕರು ಆದಂತ ಶರತ್ ಕುಮಾರ್ ಬಚ್ಚೇಗೌಡ ಅವರೇ ಸುಮಾರು 600 ಕೋಟಿಗೂ ಹೆಚ್ಚು ರೂಪಾಯಿಗಳು ಒಂದು ಕ್ಷೇತ್ರದಲ್ಲಿ 600 ಕೋಟಿಗೂ ಹೆಚ್ಚು ರೂಪಾಯಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಸಾಕ್ಷಿ ಅಲ್ವಾ? ಖಜಾನೆ ಖಾಲಿಯಾಗಿದ್ರೆ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಇಲ್ಲಿ ಸೇರಿರುವ ಅಪಾರ ಜನಸ್ತೋಮ ನೋಡಿದ್ರೆ ಶರತ್ ಬಚ್ಚೇಗೌಡರ ಜನಪ್ರಿಯತೆ ಗೊತ್ತಾಗುತ್ತದೆ. ಇನ್ನು 10 ಬಾರಿ ಶರತ್ ಬಚ್ಚೇಗೌಡರನ್ನು ಜನ ಗೆಲ್ಲಿಸುತ್ತಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಶರತ್ ಬಚ್ಚೇಗೌಡ ವಹಿಸಿದ್ದು, ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ನಾಗರಿಕ ಸಚಿವ ಕೆಎಚ್ ಮುನಿಯಪ್ಪ ಮುಂತಾದವರು ಭಾಗವಹಿಸಿದ್ರು. ಸಂಜೀವ್, ಈ ನ್ಯೂಸ್ ಟಿವಿ, ಹೊಸಕೋಟೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿರುವ ಅಲೋಕ್ ವಿಶ್ವನಾಥ್ ಇಂದು ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಾದ ಪಡೆದರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅಲೋಕ್, ನನಗೂ ಚಿಕ್ಕಬಳ್ಳಾಪುರಕ್ಕೂ ಸಂಬಂಧ ಇದೆ. ನಮ್ಮ ಅಜ್ಜಿ ಊರು ಸೊಪ್ಪಹಳ್ಳಿ. ನನಗೆ ಟಿಕೆಟ್ ಸಿಕ್ಕರೆ ಗೆಲ್ಲೋದು ಗ್ಯಾರಂಟಿ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಅಲೋಕ್ ವಿಶ್ವನಾಥ್ ಇಂದು ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಅಮಾವಾಸ್ಯೆ ಪೂಜೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮಿ ಆಶೀರ್ವಾದ ಪಡೆದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಅವರನ್ನ ಗೆಲ್ಲಿಸೋ ಕೆಲಸ ಕಾರ್ಯಕರ್ತರಾಗಿ ಮಾಡ್ತೇವೆ. ಬಿಜೆಪಿ ಪಕ್ಷದಲ್ಲಿ ಯಾರ ಮುಲಾಜಿಗೋ ಕಟ್ಟು ಬಿದ್ದು ಟಿಕೆಟ್ ಕೊಡಲ್ಲ. ಆಂತರಿಕ ಪ್ರಜಾಪ್ರಭುತ್ವವನ್ನ ಹಿಂಬಾಲಿಸುತ್ತಾರೆ. ಯಾರಿಗೆ ಹೆಚ್ಚು ಒಲವಿದೆ ಅನ್ನೋ ಮಾಹಿತಿಯನ್ನು ಹೈಕಮಾಂಡ್ ಸಂಗ್ರಹಿಸಿ ಟಿಕೆಟ್ ಕೊಡುತ್ತೆ. ನಾಳೆ ಸಿಇಸಿ ಸಭೆ ಇದೆ. ಸಭೆಯ ನಂತರ ಟಿಕೆಟ್ 2ನೇ ಹಂತದ ಟಿಕೆಟ್ ಘೋಷಣೆ ಮಾಡುವ ಚಾನ್ಸ್ ಇದೆ. ಮೊನ್ನೆ ಕಾರ್ ರ್ಯಾಲಿ ಮಾಡಿದಾಗ ಚಿಕ್ಕಬಳ್ಳಾಪುರದಲ್ಲಿ ನಮಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ನಮ್ಮ ತಂದೆ ಶಾಸಕರಾಗಿ 2 ಬಾರಿ ಲೋಕಸಭಾ ಚುನಾವಣೆ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದಾರೆ. ಮೇಲಾಗಿ ನಮಗೂ ಚಿಕ್ಕಬಳ್ಳಾಪುರಕ್ಕೂ ಸಂಬಂಧ ಇದೆ. ಈ ಬಾರಿ ಪಕ್ಷವು ಯುವಕರಿಗೆ ಟಿಕೆಟ್ ಕೊಡುತ್ತೆ ಎಂದು ನಂಬಿದ್ದೇನೆ. ಈ ಎಲ್ಲ ಆದ್ಯತೆ ಮೇಲೆ ನನಗೆ ಟಿಕೆಟ್ ಸಿಗುತ್ತೆ ಎಂದು ನಂಬಿದ್ದೇನೆಂದರು. ನಾನು ಕೂಡ ಆಕಾಂಕ್ಷಿ ಆಗಿದ್ದೀನಿ. ನಾನು ಕೂಡ ವರಿಷ್ಠರಲ್ಲಿ ನಾವು ಕೂಡ ಕೇಳಿದ್ದೀವಿ ಒಂದು ಅವಕಾಶ ಮಾಡಿಕೊಡಿ ಅಂತ. ಕೊನೆಗೆ ಪಕ್ಷ ತೀರ್ಮಾನವನ್ನು ನೋಡಿ ಯಾರು ಕ್ಯಾಂಡಿಡೇಟ್ ಕೊಟ್ಟರು ಕೂಡ ಗೆಲ್ಸ್ಕೊಂಬರಂತ ಕೆಲಸ ಮಾಡಿ ಈಗ ನಾವು 7 ಕ್ಷೇತ್ರ ಕವರ್ ಮಾಡಿದ್ವಿ. 3ನೇ ತಾರೀಕು ಯಲಹಂಕದಿಂದ ಶುರು ಮಾಡಿದ್ವಿ. ಚಿಕ್ಕಬಳ್ಳಾಪುರಲ್ಲೂ ಕೂಡ ಗ್ರ್ಯಾಂಡಾಗೆ ಮಾಡಿದ್ವಿ. ನೋಡಿದ್ವಿ ಆಪಲ್ ಹಾರಗಳೆಲ್ಲ ಜೋರಾಗಿ ಹಾಕಿ ಕಾರ್ಗಳು ಕೂಡ 100-150 ಕಾರ್ಗಳು ಭಾಗವಹಿಸಿದ್ರು. ಅವರು ಕೂಡ ವರಿಷ್ಠರಿಗೆ ನಾಳೆ ಮೋಸ್ಟ್ಲಿ ಸಿಇಸಿ ಮೀಟಿಂಗ್ ಇರ್ಬೋದು. ನಾಳೆ ಎಲ್ಲ ಕೂಡ ಪ್ರಧಾನಮಂತ್ರಿಗಳು ಮತ್ತು ನಡ್ಡಾ ಅವರು ಇರ್ಬೋದು, ಅಮಿತ್ ಶಾಜಿ ಅವರು ಇರ್ಬೋದು, ಯಡಿಯೂರಪ್ಪಾಜಿ ಇರ್ಬೋದು, ಸಂತೋಷ್ ಇರ್ಬೋದು, ಎಲ್ಲರೂ ಈ ಥರ ಒಂದು ಮುಖಂಡರು ಕೂತ್ಕೊಂಡು ಒಂದು ಫೈನಲ್ ಮಾಡೋಂಥ ಕೆಲಸ ಆಗುತ್ತೆ. ಈ ವೇಳೆ ಬಿಜೆಪಿ ಮುಖಂಡ ಸಂದೀಪ್ ಬಿ ರೆಡ್ಡಿ, ಮಂಚನಬಲೆ ಮಧು, ದೇವನಹಳ್ಳಿ ವಕೀಲ ಸತೀಶ್, ನಗರಸಭೆ ಸದಸ್ಯ ಗಜೇಂದ್ರ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮುತ್ತ ಹನುಮೇಗೌಡರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಟ್ಟಿರುವ ಹಿಂದೆ
ಅವರಿಗಿರುವ ಎಲ್ಲ ಪಕ್ಷದ ಅನುಭವವೇ ಮಾನದಂಡವಾಗಿರಬೇಕೆಂದು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮುರಳೀಧರ್ ಹಾಲಪ್ಪ ಪ್ರತಿಕ್ರಿಯಿಸಿದ್ದಾರೆ. ತಮಗೆ ತುಮಕೂರು ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿರುವ ಕುರಿತಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಮುರಳೀಧರ್ ಹಾಲಪ್ಪ, ನಾನು ವಯಸ್ಸು ಅನುಭವದಲ್ಲಿ ಅವರಿಗಿಂತ ಕಿರಿಯ. ಬೇರೆ ಬೇರೆ ಪಕ್ಷದಲ್ಲಿ ಗೌಡರು ಅನುಭವ ಪಡೆದಿರೋದ್ರಿಂದ ಅಲ್ಲಿನ ವ್ಯವಸ್ಥೆಗಳ ಅರಿವಿದ್ದು ಚುನಾವಣೆಯಲ್ಲಿ ಅನುಕೂಲವಾಗಬಹುದೆಂದು ಅವರಿಗೆ ಟಿಕೆಟ್ ಕೊಟ್ಟಿರಬಹುದೆಂದು ವಿಶ್ಲೇಷಿಸಿದ ಅವರು, ನನಗೆ ಪಕ್ಷ ಹಿಂದೆ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ, ಕೆಪಿಸಿಸಿ ವಕ್ತಾರ, ಪ್ರಧಾನ ಕಾರ್ಯದರ್ಶಿ, ಬೂತ್ ಮಟ್ಟದ ಸಮಿತಿ ಉಸ್ತುವಾರಿ ಹೀಗೆ ಹಲವು ಜವಾಬ್ದಾರಿಗಳನ್ನು ನೀಡಿತ್ತು. ಶುಕ್ರವಾರ ರಾತ್ರಿಯೇ ಸುರ್ಜೇವಾಲಾ ಕರೆ ಮಾಡಿ ಟಿಕೆಟ್ ಕೈ ತಪ್ಪಿರುವ ಕುರಿತು ಚರ್ಚಿಸಿದ್ದು, ಭಾನುವಾರ ಸಂಜೆ ದೆಹಲಿಗೆ ಬರುವಂತೆ ಹೇಳಿದ್ದಾರೆ. ಅವರೆದುರು ಚರ್ಚಿಸುತ್ತೇನೆ ಎಂದರು. ಪಕ್ಷದ ಟಿಕೆಟ್ನ ಇನ್ನೊಬ್ಬರಿಗೆ ಕೊಡಬೇಕು ಅಂತೇಳಿ ಈಗ ಘೋಷಣೆ ಆಗಿದೆ ಕಾಂಗ್ರೆಸ್ ಪಕ್ಷದ ವತಿಯಿಂದ. ಅದು ಯೋಗ. ಅವರೊಂಥರ ಆಲ್ರೌಂಡರ್ ಇದ್ದಂಗೆ. ಯಾವಾಗಲೂ ತಂಡದಲ್ಲಿ ಆಲ್ರೌಂಡ್ರಿಗಲ್ವ ಪ್ರಾಮುಖ್ಯತೆ. ಹೀಗೆ ಎಲ್ಲ ಪಕ್ಷಕ್ಕೂ ಹೋಗಿ ಬಂದು ದೊಡ್ಡ ಅಗಾಧವಾದಂಥ ಅನುಭವ ಇದೆ ಅವರಿಗೆ. ಹಾಗಾಗಿ ಪ್ರಾಯಶಃ ಆ ಉದ್ದೇಶದಿಂದ ಅವರಿಗೆ ಟಿಕೆಟ್ ಸಿಕ್ಕಿರಬಹುದು. ಹೀಗೆ ಅವ್ರಿಗೆ ಶುಭವಾಗಲಿ. ಎಲ್ಲ ದೊಡ್ಡ ಅನುಭವ ಅವರಿಗೆ ಇದೆ ಅಂತೇಳಿ ನಾನಾದ್ರೂ ಭಾವಿಸ್ತೀನಿ. ಮುರಳೀಧರ ಹಾಲಪ್ಪ ಅವರಿಗೆ ಟಿಕೆಟ್ ಕೈ ತಪ್ಪಿರುವ ಕುರಿತು ಜಿಲ್ಲೆಯ ವಿವಿಧೆಡೆ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ತುಮಕೂರಿನ ಜಯನಗರದಲ್ಲಿರುವ ಅವರ ನಿವಾಸಕ್ಕೆ ಭೇಟಿ ನೀಡಿ ಬೇಸರ ವ್ಯಕ್ತಪಡಿಸಿದ್ರು. ತಾವು ಬೇಸರಗೊಂಡರೂ ಅದನ್ನು ಕಾರ್ಯಕರ್ತರು, ಮುಖಂಡರೆದುರು ತೋರ್ಪಡಿಸದೆ ಅವರನ್ನೇ ಸಂತೈಸಿದ್ರು. ತಿಮ್ಮಯ್ಯ, ಎ ನ್ಯೂಸ್ ಟಿವಿ, ತುಮಕೂರು. ಹೆಣ್ಣು ಮಕ್ಕಳ ಹಾಗೂ ಮಹಿಳೆಯರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರ ಹಾಗೂ ಭ್ರೂಣ ಹತ್ಯೆ, ಬಾಲ್ಯ ವಿವಾಹದ ಪ್ರಕರಣಗಳು ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ ಎಂದು ಜಿಲ್ಲಾ ಜನಜಾಗೃತಿ ಸದಸ್ಯ ಬಾಗೇಪಲ್ಲಿಯ ಹಿರಿಯ ವಕೀಲ ಎಜಿ ಸುಧಾಕರ್ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಶಿರಡಿ ಸಾಯಿಬಾಬಾ ಮಂದಿರದ ಬಳಿ ಇರುವ ಸಭಾಂಗಣದಲ್ಲಿ ಭಾನುವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್, ಜ್ಞಾನ ವಿಕಾಸ ಕೇಂದ್ರಗಳು, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮಹಿಳಾ ಜ್ಞಾನ ವಿಕಾಸದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಿರಿಯ ವಕೀಲ ಎಜಿ ಸುಧಾಕರ್ ಮಾತನಾಡಿ, ಗರ್ಭದಲ್ಲಿ ಶಿಶು ಪರೀಕ್ಷೆ ಮಾಡುವುದು ನಿಷೇಧ ಆಗಿದೆ. ಜಿಲ್ಲೆಯ ಜನರು ಪಕ್ಕದ ಆಂಧ್ರ ಪ್ರದೇಶದ ಕಡೆಗೆ ಸಂಚರಿಸಿ ಭ್ರೂಣ ಪರೀಕ್ಷೆ ಮಾಡಿಸುವ ಘಟನೆಗಳು ವರದಿಯಾಗಿರುವುದು ಕಂಡು ಬಂದಿದೆ. ಕಾನೂನುಗಳು ಎಷ್ಟೇ ಬಿಗಿ ಇದ್ದರೂ ಅಪರಾಧ ಪ್ರಕರಣಗಳು ನಿಲ್ಲುತ್ತಿಲ್ಲ. ಇದರಿಂದ ಜನರು ಅರ್ಥ ಮಾಡಿಕೊಳ್ಳಬೇಕು. ಮುಂದೊಮ್ಮೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಸಿಗದಂತಹ ಪರಿಸ್ಥಿತಿ ಬರುವುದು ಬೇಡ ಎಂದು ತಿಳಿಸಿದರು. ಯಾರ್ಯಾರು ಗರ್ಭಿಣಿ ಮಹಿಳೆಯರು ಸ್ಕ್ಯಾನಿಂಗ್ ಹೋಗ್ತಾ ಇದ್ದಾರೆ ಅವರನ್ನ ನಾವು ಒಂದು ರೀತಿಯಲ್ಲಿ ವಾಚ್ ಮಾಡತಕ್ಕಂಥ ಮಟ್ಟಕ್ಕೆ ಒಂದು ದಿವಸ ಹೋಗಿದೆ. ಯಾವ ಮಹಿಳೆ ಸ್ಕ್ಯಾನಿಂಗ್ ಹೋಗ್ತಾ ಇದ್ದಾಳೆ ಆ ಮಹಿಳೆ ನಿಜವಾಗ್ಲೂ ಕೂಡ ತನ್ನ ಗರ್ಭದಲ್ಲಿರ್ತಕ್ಕಂಥ ಮಗುವಿನ ಆಗು ಹೋಗುಗಳ ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದಾಳ, ಅಥವಾ ಹೆಣ್ಣು ಮಗು ಇದೆಯಾ ಗಂಡು ಮಗು ಇದೆಯಾ ಅಂತ ತಿಳ್ಕೊಂಡು ಹೆಣ್ಣು ಮಗುವನ್ನ ಸಾಯಿಸೋದಕ್ಕೆ ಹೋಗ್ತಾ ಇದ್ದಾಳೆ ಅಂತಕ್ಕಂಥ ಗಂಭೀರವಾದಂಥ ಆಲೋಚನೆಯಲ್ಲಿ ನಾವೆಲ್ಲರನ್ನು ಕೂಡ ಟ್ರ್ಯಾಕ್ ಮಾಡುವಂತ ಪರಿಸ್ಥಿತಿಗೆ ನಾವು ದಿವಸ ಬಂದಿದ್ದೇವೆ. ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲೆ ಅರುಣಾ, ಶಿಕ್ಷಣ ಸಂಯೋಜಕಿ ಎ ಪದ್ಮಾವತಿ, ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ ಬಿಆರ್ ನರಸಿಂಹನಾಯ್ಡು, ಪುರಸಭೆ ಸದಸ್ಯೆ ಸುಜಾತಾ ನಾಯ್ಡು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಸಿಎಸ್ ಪ್ರಶಾಂತ್ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಭಾರತೀಯ ಸಂಸ್ಕೃತಿಯಲ್ಲಿ ಶ್ರದ್ಧೆ, ಶರಣಾಗತಿ, ಆಕಾಂಕ್ಷಿತ್ವ ಹೊಂದಿದ್ರೆ ಮುಕ್ತಿ ಮಾರ್ಗ ಸಮೀಪದಲ್ಲಿರುತ್ತದೆ ಎಂದು ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿ ಹೇಳಿದರು. ಒಂದೆಡೆ ಸಾವಿರಾರು ಭಕ್ತರು, ಹಲವಾರು ಮಠಾಧೀಶರ ದಿವ್ಯ ಸಾನ್ನಿಧ್ಯ, ಆನೆ, ಅಂಬಾರಿ, ಪೌರಾಣಿಕ ನಾಟಕ, ಶ್ರೀ ಶನೈಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ, ಈ ಎಲ್ಲ ದೃಶ್ಯ ಕಂಡಿದ್ದು ನೆಲಮಂಗಲ ತಾಲೂಕು ಸೋಲೂರು ಹೋಬಳಿ ಪಾಲನಹಳ್ಳಿ ಮಠದಲ್ಲಿ. ಈ ವೇಳೆ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿ ಮಾತನಾಡಿ, ನಮ್ಮ ಭಾರತ ಭೂಮಿ ವಿಭಿನ್ನ ನೆಲೆಗಟ್ಟು ಹೊಂದಿದೆ. ಸಂಪ್ರದಾಯದಂತೆ ಜ್ಞಾನ ಸಂದೇಶ ರೂಢಿಸಿಕೊಂಡಾಗ ಧಾರ್ಮಿಕ ಮುಕ್ತಿ ಮಾರ್ಗವನ್ನು ತಿಳಿಯಬಹುದು.
ಕಳೆದ 24 ವರ್ಷಗಳಿಂದ ಶ್ರೀಮಠದಲ್ಲಿ ಶಿವರಾತ್ರಿ ಆಚರಣೆ ನಡೆಸಿದ್ದೇವೆ. ಲೋಕ ಕಲ್ಯಾಣಾರ್ಥಕವಾಗಿ ಶತರುದ್ರಯಾಗ, ಶ್ರೀ ಶನೇಶ್ವರ ಸ್ವಾಮಿಯ ಆನೆ ಅಂಬಾರಿ ಉತ್ಸವ, ದೇವರುಗಳ ಉತ್ಸವ, ಪೌರಾಣಿಕ ನಾಟಕ ವಿಶೇಷವಾಗಿದೆ. ಮಾರ್ಚ್ 11 ಸೋಮವಾರ ಇಂದು 4ನೇ ದಿನದ ಶಿವರಾತ್ರಿ ಆಚರಣೆಗೆ ದೇಶಿಹಳ್ಳಿ ಕಾರ್ ತಳಿಯ ಒಡೆಯ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಹಾಗೂ ಸಚಿವ ಕೆಎಚ್ ಮುನಿಯಪ್ಪ ಅವರು ಆಗಮಿಸುವ ನಿರೀಕ್ಷೆ ಇದೆ. ಇಂದು ಹಲವಾರು ಮಠಾಧೀಶರು, ನೂರಾರು ಭಕ್ತರ ಸಮ್ಮುಖದಲ್ಲಿ ಶಿವರಾತ್ರಿ ಉತ್ಸವದ ಮೊದಲ ವೇದಿಕೆ ಸಂಪನ್ನವಾಗಿದೆ ಎಂದರು. ಕಲಾಕಾರರಾಗಿ, ಜ್ಞಾನಿಗಳಾಗಿ, ವಿಜ್ಞಾನಿಗಳಾಗಿ, ತತ್ವಜ್ಞಾನಿಗಳಾಗಿ ಈ ಕ್ಷೇತ್ರವನ್ನು ಬೆಳೆಸಿರ್ತಕ್ಕಂಥ, ವಿಶೇಷವಾಗಿ ಇವತ್ತಿನ ಈ ದಿನ 2 ತತ್ವಗಳ ಒಂದು ಸಮ್ಮಿಲನ, ಕೂಡಲ ಸಂಗಮ. ಒಂದು ಮಹಾಶಿವರಾತ್ರಿಯ ಪರಮಾತ್ಮ, ಇನ್ನೊಂದು ಕಡೆ ಶನಿ ಮಹಾತ್ಮ, ಇಬ್ಬರನ್ನು ಕೂಡ ಒಗ್ಗೂಡಿಸಿದಂತ ಕೀರ್ತಿ ಸಲ್ಲುವುದಾದರೆ ಅದು ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮ ಸ್ವಾಮಿಜಿಯವರಿಗೆ ಸಲ್ಲಬೇಕಾದಂತ ಕಾರಣ ಇಷ್ಟೇ. ಭಗವಂತನ ಅವತಾರ ಇರೋದೇ ಮಾನವ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ, ಜಗತ್ತಿನ ಒಳಿತಿಗಾಗಿ. ಆದರೆ ನಾವು ಧಾರ್ಮಿಕತೆಯನ್ನ ಕೇವಲ ಸ್ವಾರ್ಥಕ್ಕಾಗಿ ನಾವು ಬಳಸಿಕೊಳ್ಳೋದಲ್ಲ. ಇವತ್ತಿನ ದಿವಸ ಆ ದೇವರು ನಮ್ಮ ದೃಷ್ಟಿಯಲ್ಲಿ 100 ಜಾತಿ, 100 ಮತ, 100 ಪಂಥಗಳಿದ್ದರೆ ದೇವರ ದೃಷ್ಟಿಯಲ್ಲಿ 2 ಜಾತಿ. ವೇದಿಕೆಯಲ್ಲಿ ಶಿವಗಂಗೆಯ ಮಿಲನಗವಿ ಮಠದ ಶ್ರೀ ಡಾಕ್ಟರ್ ಮಲಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ, ತುಮಕೂರಿನ ಬಸವಪ್ರಭು ಸ್ವಾಮೀಜಿ, ಶ್ರೀ ಮಧುಸೂದನಾನಂದ ಸ್ವಾಮೀಜಿ, ಶ್ರೀ ಬಸವನಾಗಿದೇವ ಸ್ವಾಮೀಜಿ, ಎಲ್ಎನ್ ಸ್ವಾಮಿ, ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ರಾಮ್ಪ್ರಸಾದ್ ಕೆಆರ್ಇ ನ್ಯೂಸ್ ಟಿವಿ, ನೆಲಮಂಗಲ. ದಯವಿಟ್ಟು ಮಳೆ ತರಿಸಿ, ಯಾಕೋ ಜಾಸ್ತಿ ಬೆಳೀತಾ ಇದ್ದಾನೆ, ಅವ್ನು ಬೋರ್ ಫೇಲ್ ಆಗಲಿ, ಅವ್ನ ಗಾಡಿ ಕೆಟ್ಟೋಗಿಲ್ಲ ಅಂತ ಕೇಳುವಂತ ಕೆಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಕುಟುಂಬ ಮತ್ತು ಸಮಾಜದಲ್ಲಿ ಮಹಿಳೆಯರೊಂದಿಗೆ ಗೌರವಪೂರ್ವಕವಾಗಿ ನಡೆದುಕೊಳ್ಳುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ನಗರಸಭೆ ಆಯುಕ್ತರಾದ ಎಂಡಿ ಗೀತಾ ತಿಳಿಸಿದರು. ಗೌರಿಬಿದನೂರು ನಗರದ ಸುಮಂಗಳಿ ಕಲ್ಯಾಣ ಮಂಟಪದಲ್ಲಿ ಶ್ರೀವಾರಿ ಸೇವಾ ಟ್ರಸ್ಟ್ನಿಂದ ಆಯೋಜನೆ ಮಾಡಿದ್ದ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ನಗರಸಭೆಯ ಆಯುಕ್ತೆ ಎಂಡಿ ಗೀತಾ ಭಾಗವಹಿಸಿ ಮಾತನಾಡಿ, ಮಹಿಳೆಯರು ಸಮಾಜದ ಕಣ್ಣು, ದೇಶದ ಅಭಿವೃದ್ಧಿಯಲ್ಲಿ ಹೆಣ್ಣಿನ ಪಾತ್ರ ಅನನ್ಯವಾದದ್ದು. ದಿನನಿತ್ಯ ರಾತ್ರಿ ಹಗಲು ದುಡಿಯುವ ಮಹಿಳೆ ತಮ್ಮ ಆರೋಗ್ಯದತ್ತ ಚಿತ್ತ ಹರಿಸಬೇಕು. 40 ವರ್ಷ ದಾಟಿದ ನಂತರ ಅನೇಕ ರೋಗಗಳಿಗೆ ತುತ್ತಾಗುವುದು ಮಹಿಳೆ ಮಾತ್ರ. ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗುತ್ತಾಳೆ. ಹೆಣ್ಣಿನ ರಕ್ಷಣೆಗೆ ಕುಟುಂಬದ ಸದಸ್ಯರು ಮುಂದಾಗಬೇಕೆಂದರು. ಕೌಟುಂಬಿಕ ಜೀವನವನ್ನು ಉತ್ತಮವಾಗಿಟ್ಕೊಳ್ಳೋದು ಮೂರನೇದೇನಪ್ಪ ಅಂತಂದ್ರೆ ಆರೋಗ್ಯ. ಇದನ್ನ ನಾನು ಖಂಡಿತ ಹೇಳ್ತಾ ಇದ್ದೀನಿ. ನಾವು ಪ್ರತಿ
ಶಕ್ತಿಯನ್ನ ಕಳ್ಕೊತಾ ಇದ್ದಾರೆ. ಇದಬೇಕು ಅಂತಂದ್ರೆ ನಿಜಕ್ಕೂ 40 ವರ್ಷದ ಮೇಲ್ಪಟ್ಟಂತ ಮಹಿಳೆಯರಲ್ಲಿ ಹಲವು ರೀತಿಯ ದೈಹಿಕ ಸಮಸ್ಯೆಗಳು ಎಡೆ ಆಗ್ತಾ ಇದ್ದಾವೆ. ಇದು ಖಂಡಿತ ಹೋಗ್ಬೇಕು. ಹಾಗಾಗಿ ಸಮಾಜದಲ್ಲಿ ನಾವು ಒಳ್ಳೆಯ ವ್ಯಕ್ತಿಗಳಾಗೋದ್ರ ಜೊತೆ ಆರೋಗ್ಯವಂತ ವ್ಯಕ್ತಿಗಳನ್ನ ಸಹ ರೂಢಿಸ್ಕೊಳ್ಬೇಕು. ನಮ್ಮ ಮಕ್ಕಳಿಗೂ ಸಹ ಸುಂದರವಾದಂತಹ ಒಂದು ಸಂಸ್ಕೃತಿಯನ್ನ ಕಳಿಸಿ ಅವರನ್ನ ಸಮಾಜದಲ್ಲಿ ಒಬ್ಬ ಅಭಿವ್ಯಕ್ತಿ ವ್ಯಕ್ತಿಯನ್ನಾಗಿ ರೂಪಿಸಬೇಕು ಅಂತ ಹೇಳಿ ಆಶಿಸುತ್ತಾ ಇವತ್ತು ಕಾರ್ಯಕ್ರಮಕ್ಕೆ ನಗರಸಭೆ ಸದಸ್ಯ ಡಿಎನ್ ವೆಂಕಟರೆಡ್ಡಿ ಮಾತನಾಡಿ, ಮಹಿಳೆ ಇಲ್ಲದ ಜೀವನ ಕಷ್ಟಕರ. ಎಲ್ಲ ವಿಷಯದಲ್ಲಿ ಹೆಣ್ಣಿನ ಪಾತ್ರ ಹೆಚ್ಚಿನದು. ಇಂದು ರಾಜಕೀಯ ಕ್ಷೇತ್ರದಲ್ಲಿ 50% ಮೀಸಲಾತಿ ನೀಡಿರುವುದು ಹೆಣ್ಣಿಗೆ ಅಂದರೆ ತಪ್ಪಾಗಲಾರದೆಂದರು. ಕಾರ್ಯಕ್ರಮದಲ್ಲಿ ಶ್ರೀವಾರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಮಂಜುಳಾ ಸುರೇಶ್, ಶೈಲಜಾ, ಸಪ್ತಗಿರಿ ಮಾನವ ಹಕ್ಕುಗಳ ಸಂಘದ ಅಧ್ಯಕ್ಷ ವೆಂಕಟಾದ್ರಿ, ಕನ್ನಡ ಪರ ಹೋರಾಟಗಾರ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಮುಸಲ್ಮಾನ ಮುಖಂಡರು ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಿ ಅನ್ಯ ಧರ್ಮೀಯರನ್ನು ಆಹ್ವಾನಿಸಿ ಸಾಮರಸ್ಯವನ್ನು ಎತ್ತಿ ಹಿಡಿಯುವ ಕೆಲಸವನ್ನ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಅನಂತಕುಮಾರಿ ಚಿನ್ನಪ್ಪ ಹೇಳಿದರು. ದೇವನಹಳ್ಳಿ ಪಟ್ಟಣದ ಪ್ರಶಾಂತ ನಗರದ ಖುದ್ದೂಸಿ ಲೇಔಟ್ನಲ್ಲಿರುವ ಅಮೀನಾ ಮಸೀದಿಯಲ್ಲಿ ದಾರುಲ್ ಮೊಹಿಸಿಕಾಟ್ ಮದ್ರಸಾ ವತಿಯಿಂದ ಹಮ್ಮಿಕೊಂಡಿದ್ದ 4ನೇ ವರ್ಷದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಅನಂತಕುಮಾರಿ ಚಿನ್ನಪ್ಪ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ, ಬಡತನದಲ್ಲಿರುವ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಹಾಗೆ ಎಲ್ಲ ಧರ್ಮಕ್ಕೂ ಶಿಕ್ಷಣವೇ ಅಡಿಪಾಯವಾಗಿದೆ ಎಂದರು. ಇವತ್ತಿನ ದಿನ ಎಲ್ಲರೂ ಕೂಡ ಇದ್ದೀರಾ, ತುಂಬಾ ಖುಷಿ ಆಗ್ತಿದೆ. ನಾವೆಲ್ಲ ಈ ಭಾರತ ದೇಶದಲ್ಲಿ ನಾವೆಲ್ಲ ಒಂದು ಅನ್ನೋದನ್ನ ಇಲ್ಲಿ ಕೂಡ ತೋರಿಸ್ಕೊಟ್ಟಿದ್ದೀರಾ. ನಮ್ಮ ಅಣ್ಣಂದಿರಿಗೆ ಮತ್ತೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲ ನನ್ನ ಅಕ್ಕ ತಂಗಿರೆಲ್ಲ ಈಗ ತಾನೇ ಮೇಲೆಲ್ಲ ನೋಡ್ಕೊಂಡು ಬಂದ್ವಿ. ಬಹಳಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ಬಡತನದಲ್ಲಿ ನರಳುವಂತಹ ಮಕ್ಕಳಿಗೆ ಇವತ್ತು ಉಚಿತ ಶಿಕ್ಷಣವನ್ನ ಕೊಡ್ತಾ ಇದ್ದೀರಾ, ತುಂಬಾ ಹೆಮ್ಮೆ ಆಗುತ್ತೆ. ಅವ್ರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ರು, ಎಲ್ಲ ಧರ್ಮಕ್ಕೆ ಶಿಕ್ಷಣನೇ ಬೇಸ್ ಅಂತ. ಅದನ್ನ ನೀವು ಮಾಡ್ತಾ ಇದ್ದೀರಾ, ಫೌಂಡೇಶನ್ ಕೊಡ್ತಾ ಇದ್ದೀರಾ. ನಿಮ್ಮದೇ ಆದ ಶಿಕ್ಷಣವನ್ನ ಕೊಟ್ಟು ಮಕ್ಕಳನ್ನ ಒಂದು SLC ವರೆಗೂ ಓದಿಸಿ ತದನಂತರ ನಾವು ಸಾಹೇಬರು ಅವರು ಧಾರ್ಮಿಕ ಮಸೀದಿ ಅಧ್ಯಕ್ಷ ಖುದ್ದೂಸ್ ಪಾಷಾ ಮಾತನಾಡಿ, ವಿಶೇಷವಾಗಿ ಮದ್ರಸಾವನ್ನು ನಿರ್ಮಾಣ ಮಾಡಿದ್ದು 5 ವರ್ಷದ ಕೋರ್ಸ್ ಇದ್ದು ಹೆಣ್ಣು ಮಕ್ಕಳಿಗಾಗಿಯೇ ಧಾರ್ಮಿಕ ತರಬೇತಿಯನ್ನು ನೀಡುವ ಸಲುವಾಗಿ ಈ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ. ಎಲ್ಲ ವಿಷಯಗಳು ಒಳಗೊಂಡಿದ್ದು ಕಾರ್ಯಕ್ರಮದಲ್ಲಿ ಅನ್ಯ ಧರ್ಮೀಯರು ಭಾಗವಹಿಸಿರುವುದು ವಿಶೇಷವಾಗಿದೆ ಎಂದು ಹೇಳಿದರು. ಈ ಮದ್ರಸನ ಹೆಣ್ಣು ಮಕ್ಕಳನ್ನು ಕೋಸರವಾಗಿ ನಮ್ಮ ಭಾರತ ದೇಶದಲ್ಲಿ ಅತಿ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನ ತರಬೇತಿ ಮಾಡೋದಕ್ಕೋಸ್ಕರವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಸೈನ್ಸ್ ಇರುತ್ತೆ ಮತ್ತು ಉರ್ದು ಇರುತ್ತೆ, ಸೈನ್ಸ್ ಇರುತ್ತೆ, ಕನ್ನಡನೂ ಇರುತ್ತೆ. ಇದರಲ್ಲಿ ಕನ್ನಡ, ಸೈನ್ಸು, ಉರ್ದು, ಕನ್ನಡ, ಇಂಗ್ಲೀಷು, ಹಿಂದಿ, ಕುರಾನ್ ಪಠಣ, ಮುಖ್ಯವಾಗಿ ಕುರಾನ್ ಪಠಣ ಇರುತ್ತೆ. ಹದೀಸು ಅಂತ ಹೇಳಿದ್ರೆ ಬಖಾರಿ ಶರೀಫ್, ತಿರ್ಮಿದಿ ಶರೀಫ್, ಮುಸ್ಲಿಂ ಶರೀಫ್, ಕೆಲವು ಹದೀಸುಗಳೆಲ್ಲ ಇರುತ್ತೆ ಇದರಲ್ಲಿ. ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಯಾವ್ಯಾವ ಥರ ಇರುತ್ತೆ ಆ ಥರ ಎಲ್ಲ ಹದೀಸುಗಳು ಕೂಡ ಇದರಲ್ಲಿ ಇರುತ್ತೆ. ಧಾರ್ಮಿಕ ಪಟ್ಟಣದಲ್ಲಿ ಮದ್ರಸಾದ ಮಹಿಳೆಯರು, ಪುರುಷರು ಮತ್ತು ಮಕ್ಕಳು ಭಾಗಿಯಾಗುವುದರ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ವೇಳೆ ದೇವನಹಳ್ಳಿ ಪೊಲೀಸ್ ಠಾಣೆಯ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಜಗದೇವಿ ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅನಂತಕುಮಾರಿ ಚಿನ್ನಪ್ಪ ಹಾಗೂ ಈ ನ್ಯೂಸ್ ಟಿವಿ ವರದಿಗಾರ ಹೈದರ್ ಸಾಬ್ ಅವರನ್ನು ಮಸೀದಿ ಆಡಳಿತ ಮಂಡಳಿ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು. ಧಾರ್ಮಿಕ ಉಲ್ಲಮಗಳಾದ ತಾರಿಕ್ ಮದನಿ, ಅಬ್ದುಲ್ ಜಾಫ್ರಾ ಒಮ್ರೆ, ಅಬ್ದುಲ್ ಜಬ್ಬಾರ್ ರೆಹಮಾನ್, ಅಜ್ರಾಉದ್ದೀನ್ ಮದನಿ, ಮಸೀದಿ ಕಾರ್ಯದರ್ಶಿ AS ಇಬ್ರಾಹಿಂ, ಹೈದರ್ ಸಾಬ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.
ಕಾರ್ಮಿಕರಿಗೆ ಸರ್ಕಾರಗಳು ಸುಮಾರು ಯೋಜನೆಗಳು ರೂಪಿಸಿದ್ದು ಅವರ ಬೇಡಿಕೆ ಮತ್ತು ಇನ್ನೂ ಹೆಚ್ಚಿನ ಯೋಜನೆಗಳಿಗೆ ಮುಂದಿನ ಅಧಿವೇಶನದಲ್ಲಿ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆಂದು ಶಾಸಕ KY ನಂಜೇಗೌಡ ಭರವಸೆ ನೀಡಿದರು. ಮಾಲೂರು ಪಟ್ಟಣದ ಜೂನಿಯರ್ ಕಾಲೇಜು ಸ್ಟೇಡಿಯಂನಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದಿಂದ ಆಯೋಜಿಸಿದ್ದ ಕಾರ್ಮಿಕರ ಕುಂದುಕೊರತೆ ಜನಸ್ಪಂದನ ಹಾಗೂ ಕಾರ್ಮಿಕರ ಮಕ್ಕಳಿಗಾಗಿ ಉದ್ಯೋಗ ಮೇಳದಲ್ಲಿ ಶಾಸಕ KY ನಂಜೇಗೌಡ ಪಾಲ್ಗೊಂಡು ಮಾತನಾಡಿ, ಕಾರ್ಮಿಕರಿಗೆ ಸರ್ಕಾರದಿಂದ ಸುಮಾರು ಯೋಜನೆಗಳು ತಂದಿದ್ದು ಪ್ರತಿಯೊಬ್ಬ ಕಾರ್ಮಿಕರು ನೋಂದಣಿ ಮಾಡಿಸಿಕೊಂಡ್ರೆ ಯೋಜನೆಗಳನ್ನು ಪಡೆಯಬಹುದು. ಕಾರ್ಮಿಕರು ಬೇಡಿಕೆಗಳನ್ನು ನನ್ನ ಮುಂದಿಟ್ಟಿದ್ದಾರೆ. ಮುಂದಿನ ಅಧಿವೇಶನದಲ್ಲಿ ಕಾರ್ಮಿಕರ ಪರವಾಗಿ ನಾನು ಧ್ವನಿ ಎತ್ತಿ ನಿಮ್ಮ ಸಮಸ್ಯೆ ಬಗೆಹರಿಸುತ್ತೇವೆ. ಪಟ್ಟಣದಲ್ಲಿ ಕಾರ್ಮಿಕರ ಭವನಕ್ಕೆ ಭೂಮಿ ಗುರುತಿಸಿ ಆದಷ್ಟು ಬೇಗ ಮಂಜೂರು ಮಾಡಿಸುತ್ತೇನೆ ಎಂದು ಶಾಸಕ KY ನಂಜೇಗೌಡ ಭರವಸೆ ನೀಡಿದರು. ಪ್ರತಿ ದಿವಸ ಎಷ್ಟು ಜನ ಕಾರ್ಮಿಕರಿದ್ದಾರೆ ಅಂತ ಗುರುತಿಸುವ ವಾರಕ್ಕೊಂದು ಗುರುತು ಮಾಡಿಸಿ ಈ ನೋಂದಾಣಿಕೆ ಮಾಡುವಂತ ಕೆಲಸ ಮಾಡಿದಾಗ ಸರ್ಕಾರ ಯೋಜನೆಗಳು ಸುಮಾರು ಕಾರ್ಯಕ್ರಮಗಳಿದೆ. ನಾನು ನೋಡ್ತಾ ಇದ್ದೆ ಕೂತ್ಕೊಂಡು. ಈಗಾಗಲೇ ಸರ್ಕಾರ ಸುಮಾರು ಯೋಜನೆಗಳ ಕಾರ್ಯಕ್ರಮ ಕೊಟ್ಟಿದೆ. ಈ ಕಾರ್ಯಕ್ರಮ ಸಿಕ್ಬೇಕಾದ್ರೆ ನೋಂದಾಣಿಕೆ ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಇಲ್ಲೇ ಇಲ್ಲ. ಅದರಿಂದ ಮಾತ್ರ ಮಾಲೂರು ತಾಲೂಕಲ್ಲಿ ನೋಂದಾಣಿಕೆ ಆಗಿದ್ದಾರೆ. 21,772 ಜನ ಮಾತ್ರ ನೋಂದಾಣಿಕೆ ಆಗಿದೆ. ಕಾರ್ಮಿಕರು ನನ್ನ ಪ್ರಕಾರ ಸುಮಾರು 50% ಮೇಲೆ ಬರ್ತದೆ. ಈ ವೇಳೆ ಈ ಶ್ರಮ್ ಕಾರ್ಡ್, ಆಯುಷ್ಮಾನ್, ಲೇಬರ್ ಕಾರ್ಡ್ಗಳ ನೋಂದಣಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಬಿ ದೇವರಾಜ್, ಕಾರ್ಯಾಧ್ಯಕ್ಷ ಆರ್ ಶ್ರೀನಿವಾಸ್, ಜಿಲ್ಲಾಧ್ಯಕ್ಷ BN ವಿಶ್ವನಾಥ್, ಜಿಲ್ಲಾ ಕಾರ್ಯಾಧ್ಯಕ್ಷ CS ಪ್ರಮೋದ್ ಮತ್ತಿತರರು ಹಾಜರಿದ್ದರು. ಕೇಶವ್, ನ್ಯೂಸ್ ಟಿವಿ, ಮಾಲೂರು. ಇದೀಗ ಸಂಕ್ಷಿಪ್ತ ಸುದ್ದಿ. ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದಲ್ಲಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ IAS ಉತ್ತೀರ್ಣ ಆಗುವುದರ ಮೂಲಕ ನಿವೃತ್ತ ಹೊಂದಿದ ದಿವಂಗತ ಶ್ರೀ ಕೆ ಶಿವರಾಮ್ ಅವರ ಪುಣ್ಯ ಸ್ಮರಣೆ ಅಂಗವಾಗಿ ದೇವನಹಳ್ಳಿ ತಾಲೂಕು ಛಲವಾದಿ ಮಹಾಸಭಾ ವತಿಯಿಂದ ತಾಲೂಕು ಅಧ್ಯಕ್ಷ KV ಸ್ವಾಮಿ, ಪದ್ಮಸ್ವಾಮಿ ಹಾಗೂ ಅಭಿಮಾನಿ ಬಳಗದಿಂದ ಕೆ ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ವೇಳೆ ಬೈಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್, ಸದಸ್ಯ ಸಿ ಪ್ರಸನ್ನಕುಮಾರ್, ಸಚಿವರ ಆಪ್ತ ಸಹಾಯಕ ಶ್ರೀನಿವಾಸ್, ಕುಂದಾಣ BV ಸ್ವಾಮಿ, ರವಿಕುಮಾರ್, ಜಗದೀಶ್, ಮುನಿಶ್ಯಾಮಪ್ಪ, ತಿಮ್ಮರಾಜು, ಶ್ರೀನಿವಾಸ್ ಗಾಂಧಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿ ಚಿಕ್ಕಬಳ್ಳಾಪುರ ಮುಖಂಡರಿಗೆ ಕರೆ ಕೊಟ್ಟ ಮಾಜಿ CM ಕುಮಾರಸ್ವಾಮಿ. ರಕ್ಷಾರಾಮಯ್ಯಗೆ ಬಹುತೇಕ ಟಿಕೆಟ್ ಕನ್ಫರ್ಮ್, ಮುಖಂಡರು ಪಕ್ಷದ ಪ್ರಮುಖರಿಗೆ ಭರ್ಜರಿ ಬಾಡೂಟ, ಸಾವಿರಾರು ಕಾರ್ಯಕರ್ತರು ಭಾಗಿ. ಇಷ್ಟಾರ್ಥ ಈಡೇರಿಸುವ ಭದ್ರಕಾಳಿ ದೇವಸ್ಥಾನ, ಅಮಾವಾಸ್ಯೆ ವಿಶೇಷ ಪೂಜೆಗೆ ಹಿಂದೂ ಮುಸ್ಲಿಂ ಭೇದ ಭಾವವಿಲ್ಲದೆ ಆಗಮಿಸುವ ಭಕ್ತರು. 600 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೊಸಕೋಟೆಯಲ್ಲಿ CM ಚಾಲನೆ. ಮುಂದಿನ ವರ್ಷ 4.25 ಲಕ್ಷ ಕೋಟಿ ಬಜೆಟ್ ಮಂಡಿಸುವುದಾಗಿ ಘೋಷಣೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.